ಪ್ರೀತಿಯ ಹೋಪ್ ಚಾನಲ್ ಕನ್ನಡ ವೀಕ್ಷಕರಿಗೆಲ್ಲ ನಿಮ್ಮ ಪ್ರೀತಿಯ ಶ್ರೀಮತಿ ಅಮ್ರೋಹಿ ಸುರೇಂದ್ರ ಮಾಡುವ ವಂದನೆಗಳು. ಈ ದಿನದಲ್ಲಿ ದೇವರು ವಾಕ್ಯವನ್ನು ಹಂಚಲಿಕ್ಕೆ ಅವಕಾಶ ಮಾಡಿಕೊಂಡ ದೇವರಿಗೆ ನಾನು ವಂದನೆಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ನಾವೊಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸಾಗರನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವಪ್ಪ. ಮಾಡುವಂಥ ವಾಕ್ಯಗಳನ್ನು ನೀನು ಆಶೀರ್ವದಿಸು. ನಿನ್ನ ಹೃದಯದ ಧ್ಯಾನವು ನಮ್ಮ ಬಾಯಿಯ ಮಾತುಗಳು ಅವು ನಿನಗೆ ಮೆಚ್ಚುಗೆ ಆಗಿರಲಿ ತಂದೆ. ನೋಡುವಂಥ ಪ್ರತಿ ವೀಕ್ಷಕರ ಮನಸ್ಸಿನಲ್ಲಿ ಆ ವಾಕ್ಯವು ಮಾತನಾಡಲಿಕ್ಕಾಗುವಂತೆ, ನಿನ್ನ ವಾಕ್ಯದ ಪ್ರಕಾರವಾಗಿ ನಡೀಲಿಕ್ಕಾಗುವಂತೆ ಆಶೀರ್ವದಿಸಿ ಬಲಪಡಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ತಂದೆಯೇ, ಆಮೇನ್. ಪ್ರೀತಿಯ ವೀಕ್ಷಕರೇ, ಈ ದಿನದ ನನ್ನ ಶಿರೋನಾಮೆ ಏನಪ್ಪ ಅಂತಂದರೆ ಸ್ಪಿರಿಚುವಲ್ ಪ್ರೈಡ್ ಎಂಬುದಾಗಿ, ಅಂದರೆ ಆತ್ಮಿಕ ಸೊಕ್ಕು ಅಥವಾ ಆತ್ಮಿಕ ಹೆಮ್ಮೆಯನ್ನು ಕುರಿತಾಗಿ ಈ ದಿನದಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ. ಯೆಶಾಯನ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 12ರಿಂದ 15 ವಚನಗಳನ್ನು ನಾವು ಓದಿಕೊಳ್ಳಬೇಕಾದರೆ, ಐಶಾಯ ಚಾಪ್ಟರ್ 14 12-15 ಈ ಒಂದು ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ ಎಂಬುದಾಗಿ ವಾಕ್ಯ ತಿಳಿಸುವಂಥದ್ದಾಗಿದೆ. ಈಗ ತಾನೇ ಓದಿದಂಥ ಒಂದು ವಾಕ್ಯ ಭಾಗದಲ್ಲಿ ಸೈತಾನನು ಮಾಡಿದಂಥ ಹೆಮ್ಮೆಯನ್ನು ಕುರಿತಾಗಿ ನಾವು ಇದರಲ್ಲಿ ಕಲಿತಿದ್ದೇವೆ. ಈ ಒಂದು ಹೆಮ್ಮೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್ ಎಂಬುದಾಗಿ, ಅಂದರೆ ಹೆಮ್ಮೆಯು ನಾಶನಕ್ಕೆ ಮುಂದಾಗಿ ಅದು ಹೋಗುವಂಥದ್ದಾಗಿರುತ್ತದೆ. ಹೆಮ್ಮೆ ಅಥವಾ ಸೊಕ್ಕು ಅನ್ನುವಂಥ ಒಂದು ಪದಕ್ಕೆ ನಾವು ಇಬ್ರಿಯ ಭಾಷೆಯಲ್ಲಿ ಉನ್ನತ ಎಂಬುದಾಗಿ ಅರ್ಥವನ್ನು ಕೊಡುವಂಥದ್ದಾಗಿರ್ತದೆ. ನಾವು ಹೆಚ್ಚಾಗಿ ನಮ್ಮ ಸುತ್ತಮುತ್ತಲಿನ ಜನಗಳಿಗಿಂತ, ನಮ್ಮ ದೇವರಿಗಿಂತ ನಮ್ಮನ್ನು ನಾವು ಹೆಚ್ಚಾಗಿ ಭಾವಿಸಿಕೊಳ್ಳುವುದಾದರೆ ಅದು ಹೆಮ್ಮೆ ಆಗಿರುತ್ತದೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಂಥವರಾಗಿದ್ದೀವಿ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸುತ್ತದೆ, ಹೆಚ್ಚಳ ಪಡುವವನು ಯೆಹೋವನಲ್ಲಿಯೇ ಹೆಚ್ಚಳ ಪಡಲಿ ಎಂಬುದಾಗಿ. ಅಂದರೆ ನಮ್ಮ ಹೆಚ್ಚಳ ಯಾವಾಗಲೂ ನಮ್ಮ ದೇವರಲ್ಲಿ ಮಾತ್ರ ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದಾಗಿ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ. ನಮ್ಮನ್ನು ಕುರಿತಾಗಿ ನಾವು ಹೆಚ್ಚಿಸಿಕೊಳ್ಳಬಾರದು ಎಂಬುದಾಗಿ ಒಂದು ಮಾತನ್ನು ಇಲ್ಲಿ ಹೇಳುವಂಥದ್ದಾಗಿರ್ತದೆ. ಸೊಕ್ಕಿನ ಕಣ್ಣು, ಉಬ್ಬಿದ ಹೃದಯವುಳ್ಳವನನ್ನು ದೇವರು ಸಹಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ತಿಳಿಸಲ್ಪಡುವಂಥದ್ದಾಗಿರ್ತದೆ. ದೇವರಿಗೆ ಯಾವಾಗಲೂ ಈ ಹೆಮ್ಮೆಯ ಕಣ್ಣು ಮತ್ತು ಹುಬ್ಬಿದ ಹೃದಯವು ಆತನಿಗೆ ಸಹಿಸಿಕೊಳ್ಳೋದಕ್ಕೆ ಆಗದೇ ಇರುವಂಥ ಒಂದು ವಿಷಯವಾಗಿರ್ತದೆ. ಆದುದರಿಂದ ದೇವರಿಗೆ ಅಸಹ್ಯವಾಗಿ ತೋರುವಂಥ ಕಾರ್ಯಗಳಲ್ಲಿ ಈ ಹೆಮ್ಮೆಯ ಕಣ್ಣು ಸಹ ಒಂದಾಗಿರುತ್ತದೆ. ಈ ಹೆಮ್ಮೆಯ ಕಣ್ಣನ್ನು ದೇವರು ಖಂಡಿತವಾಗಿ ಆತನು ಸಹಿಸಿಕೊಳ್ಳಲಾರದಂಥವನಾಗಿದ್ದಾನೆ. ಹಾಗಾದರೆ ಆತ್ಮಿಕ ಹೆಮ್ಮೆ ಎಂಬುದಾಗಿ ಹೇಳೋದಾದರೆ, ಆತ್ಮಿಕ ಹೆಮ್ಮೆ ಅಂದರೆ ಏನು? ಅದರಿಂದ ನಾವು ಯಾವ ಒಂದು ಪಾಠವನ್ನು ನಾವು ಕಲಿಯಬಹುದು ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾದ್ರೆ, ಓದಿದಂಥ ಒಂದು ಸ್ಮರಣ ವಾಕ್ಯದಲ್ಲಿ ಸೈತಾನನು ನಾನು 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 ಎಂಬುದಾಗಿ 5 ಬಾರಿ ಆತನು ಆ ಒಂದು ವಾಕ್ಯ ಭಾಗದಲ್ಲಿ ನಾನು ಎಂಬುದಾಗಿ ಅಹಂಕಾರದಿಂದ, ಹೆಮ್ಮೆಯಿಂದ, ಸೊಕ್ಕಿನಿಂದ ಮಾತನಾಡುವುದನ್ನು ನಾವು ನೋಡುವಂಥವರಾಗಿದ್ದೇನೆ. ಈ ಒಂದು ದಿನಮಾನಗಳಲ್ಲಿ ನಮಗೂ ಸಹ ಅನೇಕ ಆತ್ಮಿಕವಾದಂಥ ಒಂದು ಹೆಮ್ಮೆ ಇರುವಂಥದ್ದನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಇಲ್ಲಿ ಸೈತಾನನ ಕುರಿತಾಗಿ ನಾವು ನೋಡಿಕೊಳ್ಬೇಕಾದ್ರೆ, ಪಾಪ ಎನ್ನುವಂಥ ಒಂದು ಪದವನ್ನು ಕುರಿತು ನಾವು ನೋಡಬೇಕಾದ್ರೆ, ಪಾಪ ಅಂದರೆ ಏನು ಎಂಬುದಾಗಿ ನಾವು ಜನಗಳನ್ನು ಕೇಳೋದಾದರೆ, ನರಹತ್ಯವನ್ನು ಮಾಡುವುದು ಪಾಪ ಎಂಬುದಾಗಿ, ಕಳ್ಳತನವನ್ನು ಮಾಡುವುದು ಪಾಪ ಎಂಬುದಾಗಿ, ವೇಶ್ಯವನ್ನು ಮಾಡೋದನ್ನು ಪಾಪ ಎಂಬುದಾಗಿ, ಮೋಸವನ್ನು ಮಾಡುವುದು ಪಾಪ ಎಂಬುದಾಗಿ ನಾವು ಉತ್ತರವನ್ನು ಪಡೆದುಕೊಳ್ಳುತ್ತೇವೆ. ಆದರೆ ನಿಜವಾದಂತಹ ಪಾಪ ಯಾವುದು? ಹಾಗಾದರೆ ಯಾವುದು ಆ ಉತ್ತಮವಾದಂಥ ಒಂದು ಪಾಪವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾದರೆ, ದ ಗ್ರೇಟೆಸ್ಟ್ ಸಿನ್ ಈಸ್ ಪ್ರೈಡ್ ಎಂಬುದಾಗಿ. ನಮ್ಮ ಒಂದು ಆತ್ಮಿಕವಾದಂಥ ಸೊಕ್ಕು ಅದು ಬಹಳ ಮುಖ್ಯವಾದಂಥ ಒಂದು ಪಾಪವನ್ನು ಕುರಿತಾಗಿ ಅದು ಹೇಳುವಂಥದ್ದಾಗಿರ್ತದೆ. ಇದು ಮೊದಲು ಎಲ್ಲಿ ಹುಟ್ಟಿಕೊಂಡಿತು? ಪರಲೋಕದಲ್ಲಿ ಇದು ಹುಟ್ಟಿಕೊಳ್ಳೋದನ್ನು ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಸೈತಾನನ ಒಂದು ಮನಸ್ಸಿನಲ್ಲಿ ಅದು ಹುಟ್ಟಿಕೊಳ್ಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. 3 ವಿಷಯಗಳಲ್ಲಿ ಆತನು ತನ್ನನ್ನು ತಾನು
ಗರ್ವಿಷ್ಠನು ಎಂಬುದಾಗಿ ಹೆಚ್ಚಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಮೊದಲನೆಯ ವಿಚಾರವನ್ನು ನಾವು ನೋಡಿಕೊಳ್ಳೋಣ. ಆತನು ಆತನ ಸೌಂದರ್ಯವನ್ನು ಕುರಿತಾಗಿ ತನ್ನನ್ನು ತಾನು ಹೆಚ್ಚಿಗೆ ಪಡಿಸಿಕೊಂಡನು ಅಥವಾ ಹೆಮ್ಮೆಯನ್ನು ಪಟ್ಟುಕೊಂಡನು ಎಂಬುದಾಗಿ ನಾವು ಹೇಳ್ಬೋದು. ಈ ದಿನಮಾನಗಳಲ್ಲಿ ಸಹ ನಾವು ಸಹ ನಮ್ಮ ಸೌಂದರ್ಯಗಳನ್ನು ಕುರಿತು ನಾವು ಹೆಮ್ಮೆಯನ್ನು ಪಟ್ಟುಕೊಳ್ಳುವಂಥವರಾಗಿರ್ತೇವೆ. ನಮ್ಮ ಸೌಂದರ್ಯವು ಎಲ್ಲರಿಗಿಂತ ನಾನು ಬಹಳ ಸುಂದರವಾಗಿದ್ದೇನೆ, ಎಲ್ಲರಿಗಿಂತ ಅವರಿಗಿಂತ ನಾನು ಬಹಳ ಸುಂದರವಾಗಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಅನೇಕ ಸೌಂದರ್ಯ ವರ್ಧಕಗಳನ್ನು ನಾವು ಹಾಕಿಕೊಂಡು ನಾವು ನಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಮಾರ್ಗಗಳನ್ನು ನಾವು ಕಂಡುಕೊಳ್ಳುವಂಥವರಾಗಿದ್ದೇವೆ. ಇಲ್ಲಿ ಸಹ ಸೈತಾನನು ತನ್ನ ಸೌಂದರ್ಯವನ್ನು ಆತನು ಹೆಚ್ಚಿಸಿಕೊಳ್ಳುವಂಥವನಾಗಿದ್ದಾನೆ. ಎಹೆಜ್ಕೇಲನ ಪ್ರವಾದನೆಯ ಗ್ರಂಥ 28ನೇ ಅಧ್ಯಾಯ 12ರಿಂದ 16ನೇ ವಚನದವರೆಗೂ ನಾವು ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವ ವಿಚಾರಗಳಲ್ಲಿ ಸೈತಾನನು ತನ್ನನ್ನು ತಾನು ಹೆಚ್ಚಿಸಿಕೊಂಡನು ಅಥವಾ ಯಾವ ವಿಚಾರದಲ್ಲಿ ಆತನು ಗರ್ವವನ್ನು ಪಟ್ಟನು ಎಂಬುದಾಗಿ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ. ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪರಿಪೂರ್ಣ ಸುಂದರನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೀವಿ. ಸೈತಾನನು ಬಹಳ ಸುಂದರವಾಗಿದ್ದನು. ಆತನು ಪರಿಪೂರ್ಣನಾದಂಥ ಸುಂದರವಾದಂತಹ ಒಬ್ಬ ದೇವದೂತನಾಗಿದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆತನು ತನ್ನ ಒಂದು ಸೌಂದರ್ಯವನ್ನು ಕುರಿತು ತಾನು ಹೆಮ್ಮೆ ಪಡೋದನ್ನು ನೋಡ್ತೀವಿ. ಇದು ದೇವರ ದೃಷ್ಟಿಯಲ್ಲಿ ಪಾಪವಾಗಿ ಅದು ಪರಿಣಮಿಸೋದನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡಿಕೊಳ್ಳುವಾಗ ಆತನ ಒಂದು ಜ್ಞಾನವನ್ನು ಕುರಿತಾಗಿ ಆತನು ಹೆಮ್ಮೆ ಪಡೋದನ್ನು ನಾವು ನೋಡ್ತೀವಿ. ಆತನ ಜ್ಞಾನವು ಹೆಚ್ಚಾದಂತಹ ಒಂದು ಜ್ಞಾನವನ್ನು ಕುರಿತಾಗಿ ಆತನು ಹೆಮ್ಮೆ ಪಟ್ಟುಕೊಳ್ಳೋದನ್ನು ನಾವು ನೋಡ್ತೀವಿ. ಆತನ ಜ್ಞಾನವನ್ನು ಕುರಿತಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಎಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 12ನೇ ಒಂದು ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೀನು ಪೂರ್ಣ ಜ್ಞಾನಿ ಎಂಬುದಾಗಿ. ತನ್ನ ಒಂದು ಜ್ಞಾನವು ಹೆಚ್ಚಾದಂಥ ಒಂದು ಜ್ಞಾನ ಎಂಬುದಾಗಿ ಆತನು ಗರ್ವಿಷ್ಠನಾಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ನಾವು ಸಹ ಈ ದಿನಮಾನಗಳಲ್ಲಿ ಇತರರಿಗಿಂತ ಹೆಚ್ಚಾಗಿ ನಾನು ಸತ್ಯವೇದವನ್ನು ನಾನು ತಿಳಿದುಕೊಂಡಿದ್ದೇನೆ, ಇತರರಿಗಿಂತ ಹೆಚ್ಚಾಗಿ ಭಕ್ತಿಯಿಂದ ನಾನು ಪ್ರಾರ್ಥನೆಯನ್ನು ಮಾಡುವಂಥವನಾಗಿದ್ದೇನೆ, ಇತರರಿಗಿಂತ ಹೆಚ್ಚಾಗಿ ನಾನು ರಸಪ್ರಶ್ನೆ ವಿಭಾಗದಲ್ಲಿ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುತ್ತೇನೆ, ಸತ್ಯವೇದದ ಆಳವಾಗಿ ನಾನು ಧ್ಯಾನವನ್ನು ಮಾಡಿದ್ದೇನೆ ಎಂಬುದಾಗಿ ನಾವು ಆತ್ಮಿಕವಾಗಿ ಸೊಕ್ಕಿನಂತ ಮಾತನಾಡೋದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಆತ್ಮಿಕ ಸೊಕ್ಕಿನಲ್ಲಿ ನಮ್ಮ ಒಂದು ಜ್ಞಾನವನ್ನು ಕುರಿತಾಗಿ ನಾವು ಸೊಕ್ಕಿನಿಂದ ಮಾತನಾಡೋದನ್ನು ನಾವು ನೋಡುವಂಥವರಾಗಿದ್ದೇನೆ. ಇಲ್ಲಿ ಸಹ ದೇವರ ವಾಕ್ಯದಲ್ಲಿ ಹೇಳ್ತದೆ, ಸೈತಾನನಿಗೆ ನೀನು ಪೂರ್ಣ ಜ್ಞಾನಿ ಎಂಬುದಾಗಿ ಸೈತಾನನಿಗೆ ಇಲ್ಲಿ ಹೇಳೋದನ್ನು ನಾವು ನೋಡುವಂಥವರಾಗಿದೆ. ಆತನು ತನ್ನವನ್ನು ಜ್ಞಾನವನ್ನು ಕುರಿತಾಗಿ ಆತನು ಹೆಮ್ಮೆ ಪಟ್ಟುಕೊಳ್ಳುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಇದು ದೇವರ ದೃಷ್ಟಿಯಲ್ಲಿ ಇದು ಒಂದು ದೊಡ್ಡ ಪಾಪವಾಗಿ ಇದು ಪರಿಣಾಮ ಬೀರ್ತು. ಈ ಪಾಪದ ಪರಿಣಾಮ ಏನಾಯಿತು ಎಂಬುದಾಗಿ ನಾವು ನಂತರದಲ್ಲಿ ನಾವು ತಿಳಿದುಕೊಳ್ಳೋಣ. ಮೂರನೇದಾಗಿ ಅವನು ತನ್ನ ಸ್ಥಾನ ಮಾನ ಅಧಿಕಾರವನ್ನು ಕುರಿತು ಗರ್ವಿಷ್ಠನಾದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ದೇವರು ಆತನಿಗೆ ಉನ್ನತವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದನು. ಎಲ್ಲ ಒಂದು ದೇವದೂತರಿಗಿಂತ ಒಂದು ಉನ್ನತವಾದಂಥ ಒಂದು ಸ್ಥಾನವನ್ನು ಸೈತಾನನಿಗೆ ಕೊಡಲ್ಪಟ್ಟಿತ್ತು. ಅವನು ಆ ಒಂದು ಸ್ಥಾನ ಮಾನ ಅಧಿಕಾರವನ್ನು ಕುರಿತಾಗಿ ಆತನು ಗರ್ವಿಷ್ಠನಾಗೋದನ್ನು ನಾವು ನೋಡ್ತೇವೆ. ಎಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನವರತ್ನಗಳಿಂದ ಭೂಷಿತನಾಗಿದ್ದಿ, ನೆರಳು ಕೊಡುವ ಕೆರೂಬಿಯಾಗಿದ್ದಿ, ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತೀ ಎಂಬುದಾಗಿ ಆತನಿಗೆ ಎಷ್ಟು ಉನ್ನತವಾದಂಥ ಒಂದು ಸ್ಥಾನವನ್ನು ದೇವರು ಕೊಟ್ಟಿದ್ದನು. ಆತನು ನವರತ್ನ ಭೂಷಿತನಾಗಿದ್ದನು, ಬಹಳ ಸೌಂದರ್ಯವಂತನಾಗಿದ್ದನು ಆತನು. ಆದುದರಿಂದ ಆತನು ತನ್ನನ್ನು ತಾನು ಅಂದ್ಕೊಳ್ತಾನೆ, ನಾನು ನವರತ್ನ ಭೂಷಿತನಾಗಿದ್ದೇನು, ನಾನು ಏನು ಮಾಡ್ತಿದ್ದೀನಿ, ನೆರಳು ಕೊಡುವಂಥ ಕೆರೂಬಿಯಾಗಿದ್ದೇನೆ, ಕೆಂಡದ ಮಳೆಯ ಮೇಲೆ ನಾನು ವಿಹಾರ ಮಾಡಬಲ್ಲೆ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡನು. ತನ್ನ ಮನಸ್ಸಿನಲ್ಲಿ ಗರ್ವವನ್ನು ಆತನು ಪಟ್ಟುಕೊಂಡನು. ನಾನು ಯಾರಿಗೂ ಏನೂ ಕಡಿಮೆ ಇಲ್ಲ ಎಂಬುದಾಗಿ ಆತನ ಮನಸ್ಸಿಗೆ ಆತನ ಬುದ್ಧಿಗೆ ಆತನು ತಿಳಿದುಕೊಳ್ಳುವಂಥವನಾಗಿದ್ದಾನೆ. ಇಂಥ ಸೈತಾನನು ತನ್ನನ್ನು ಕುರಿತಾಗಿ ಆತನು ತನ್ನ ಸೌಂದರ್ಯವನ್ನು ಕುರಿತಾಗಿ ಅವನು ಹೆಚ್ಚಳಪಟ್ಟನು,
ತನ್ನ ಒಂದು ಜ್ಞಾನವನ್ನು ಕುರಿತಾಗಿ ಆತನು ಹೆಚ್ಚಳಪಟ್ಟನು, ತನ್ನ ಒಂದು ಸ್ಥಾನಮಾನವನ್ನು ಕುರಿತಾಗಿ ಹೆಚ್ಚಳಪಟ್ಟನು. ಇದು ದೇವರ ದೃಷ್ಟಿಯಲ್ಲಿ ಪಾಪವಾಗಿ ಅದು ಪರಿಣಮಿಸೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಗರ್ವದ ಫಲವು ಏನಾಯ್ತಪ್ಪ ಅಂತಂದರೆ ಇದರಲ್ಲಿ ನಮಗೇನನ್ನು ಕಾಣಿಸ್ತದೆ, ಸೈತಾನನ ಪತನವನ್ನು ಇದು ತಿಳಿಸುವಂಥದ್ದಾಗಿರ್ತದೆ. ಉನ್ನತೋನ್ನತನಿಗೆ ಮೇಲೆ ನನ್ನ ಸಿಂಹಾಸನವನ್ನು ನಾನು ಹಾಕಿಕೊಳ್ಳುವೆನು ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ ವಾಕ್ಯ ಭಾಗದಲ್ಲಿ. ಇದು ಆತನ ಪತನಕ್ಕೆ ಅದು ಕಾರಣವಾಗುತ್ತದೆ. ಅದರಂತೆ ಸೈತಾನನು ನಮ್ಮನ್ನು ಸಹ ಆತನಂತೆ ಆಗಲು ಆತನು ಪ್ರಚೋದನೆಯನ್ನು ಮಾಡುವಂಥವನಾಗಿದ್ದಾನೆ. ನಾವು ಆದಿಕಾಂಡದಲ್ಲಿ ಹವ್ವಳ ವಿಚಾರದಲ್ಲಿ ಬರಬೇಕಾದ್ರೆ ನೀವು ಸಹ ದೇವರಂತೆ ಆಗುವಿರಿ ಎಂಬುದಾಗಿ ಹವ್ವಳನ್ನು ಪ್ರಚೋದನೆ ಮಾಡೋದನ್ನು ನಾವು ನೋಡ್ತೀವಿ. ಅಂದರೆ ತನಗೆ ದೇವರಂತೆ ಆಗೋದಕ್ಕೆ ಚಾನ್ಸ್ ಸಿಕ್ಕಲಿಲ್ಲ, ಅಲ್ಲಿಂದ ಪರಲೋಕದಿಂದ ತಳ್ಳಲ್ಪಟ್ಟನು. ಆದರೆ ಆ ಸ್ಥಾನವನ್ನು ನೀವು ಗಳಿಸ್ಕೊಳ್ಬೋದು ಎಂಬುದಾಗಿ ಮನುಷ್ಯರಾದಂಥ ನಮಗೆ ಆತನು ಪ್ರಚೋದನೆ ಮಾಡೋದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೀವಿ. ಸತ್ಯವೇದಾದ್ಯಂತ ನಮಗೆ ಆತ್ಮಿಕ ಹೆಮ್ಮೆಯ ವಿರುದ್ಧ ಎಚ್ಚರಿಕೆಯ ಮಾತುಗಳನ್ನ ಅನೇಕ ಬಾರಿ ನೀಡಿದ್ದಾರೆ. ನಾನು ಈಗಾಗಲೇ ಅನೇಕ ವಾಕ್ಯಗಳನ್ನು ನಾನು ಓದಿದ್ದೇನೆ. ಯಾವುದು ದೇವರಿಗೆ ಅಸಹ್ಯವಾದ ಕಾರ್ಯಗಳು, ಅದರಲ್ಲಿ ಹೆಮ್ಮೆಯ ಕಣ್ಣು ಬರ್ತದೆ, ಉಬ್ಬಿದ ಮನಸ್ಸು ಬರುವಂಥದ್ದಾಗಿರ್ತದೆ. ಈ ಉಬ್ಬಿದ ಮನಸ್ಸು, ಹೆಮ್ಮೆಯ ಕಣ್ಣು ದೇವರಿಗೆ ನಿಜವಾಗಲು ಅಸಹ್ಯವಾದಂಥ ಒಂದು ಕಾರ್ಯಗಳಾಗಿರುತ್ತದೆ. ಯೇಸು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಹೇಳುತ್ತದೆ. ನನ್ನ ಚಿತ್ತವಲ್ಲ ದೇವರೇ ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಸೈತಾನನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಯಾರು ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾರೋ ಅವರನ್ನು ನಾನು ತಗ್ಗಿಸಿ ಬಿಡುವೆನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವರನ್ನು ನಾನು ಹೆಚ್ಚಿಸುವೆನು ಎಂಬುದಾಗಿ ನಾವು ಹೇಳ್ತೀವಿ. ದೇವರು ಪರಲೋಕದಲ್ಲಿ ಸೈತಾನನಿಗೆ ಪ್ರಧಾನ ದೇವದೂತನ ಒಂದು ಪಾತ್ರವನ್ನು ಕೊಟ್ಟಿದ್ದನು, ಆಧ್ಯಾತ್ಮಿಕ ನಾಯಕನ ಒಂದು ಪಾತ್ರವನ್ನು ಕೊಟ್ಟಿದ್ದನು. ದೇವರು ಆತನಿಗೆ ಹೆಮ್ಮೆ, ಆತನನ್ನು ಶೋಧನೆಗೆ ಒಳಪಡಿಸುವಂಥದ್ದಾಗಿರ್ತದೆ. ನಾನೂ ಸಹ ದೇವರಂತೆ ಆಗಬೇಕು, ದೇವರಿಗಿಂತ ಉನ್ನತೋನ್ನತವಾಗಿ ನನ್ನ ಸಿಂಹಾಸನವನ್ನು ಹಾಕಿಕೊಳ್ಳಬೇಕು ಅನ್ನುವಂಥ ಗರ್ವ, ಹೆಮ್ಮೆ ಆತನಲ್ಲಿ ಉಟ್ಟುಕೊಳ್ಳೋದನ್ನು ನಾವು ನೋಡ್ತೀವಿ. ನಮ್ಮನ್ನು ನಾವು ಹೆಚ್ಚಿಸಿಕೊಂಡ್ರೆ ಖಂಡಿತವಾಗಿ ದೇವರು ನಮ್ಮನ್ನು ತಗ್ಗಿಸಿ ಬಿಡುವಂಥವನಾಗಿರ್ತಾನೆ. ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳು ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಯಾವ ರೀತಿಯಾಗಿ ಅವರು ಈ ಲೋಕದ ಒಂದು ಶೋಧನೆಗಳಿಗೆ ಒಳಪಟ್ಟರು ಎಂಬುದಾಗಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡಬಹುದು. ನೆಬೂಕದ್ನೆಚ್ಚರನ ವಿಚಾರದಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ಆ ಒಂದು ಅಧ್ಯಾಯವನ್ನು ಓದಬೇಕಾದ್ರೆ ನೆಬೂಕದ್ನೆಚ್ಚರ ರಾಜನು ಯಾವ ರೀತಿಯಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡನು, ಯಾವ ರೀತಿಯಾಗಿ ಗರ್ವವು ಆತನನ್ನು ನಾಶನಕ್ಕೆ ತಿರುಗಿತು ಎಂಬುದಾಗಿ ನಾವು ನೋಡ್ಕೊಳ್ಬೇಕಾದ್ರೆ ನೆಬೂಕದ್ನೆಚ್ಚರನು 60 ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ಆತನು ನಿಲ್ಲಿಸುವ ಆತನಾಗಿದ್ದಾನೆ. ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕು ಅನ್ನೋಂಥ ಒಂದು ಆಜ್ಞೆಯನ್ನು ಸಹ ಆತನು ಹೊರಡಿಸ್ತಾನೆ. ಅಡ್ಡ ಬೀಳದಂಥ ವ್ಯಕ್ತಿಗಳನ್ನು ದಗದಗಿಸುವ ಬೆಂಕಿಯಲ್ಲಿ ಹಾಕಬೇಕು ಅನ್ನೋಂಥ ಒಂದು ಆಜ್ಞೆಯನ್ನು ಆತನ ಹೇಳ್ತಾನೆ. ಆದರೆ ಅಡ್ಡ ಬೀಳದಂಥ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರನ್ನ ನಿತ್ಯದಿಂದ ಆತನು ಹೆಚ್ಚಿಸಿ ಬೆಂಕಿಯನ್ನು ಹೆಚ್ಚಿಸಿ ಏನು ಮಾಡ್ತಾನೆ, ಆ ಒಂದು ಬೆಂಕಿಯಲ್ಲಿ ಅವರನ್ನು ಹಾಕೋದನ್ನು ನಾವು ನೋಡ್ತೇವೆ. ತಾನು ಕಟ್ಟಿದಂಥ ಒಂದು ಬಾಬೆಲ್ ಪಟ್ಟಣವನ್ನು ಕುರಿತಾಗಿ ನಾನು ಕಟ್ಟಿದಂತಹ ಈ ಒಂದು ಪಟ್ಟಣ ಎಂಬುದಾಗಿ ನೋಡಿ ತನ್ನನ್ನು ತಾನು ಹೆಮ್ಮೆಯನ್ನು ಪಟ್ಕೊಳ್ಳೋದನ್ನು ನಾವು ನೋಡ್ತೀವಿ. ಇಲ್ಲಿ ಕಡಿದ ಒಂದು ಮರದ ಕನಸಿನ ವಿಚಾರವಾಗಿ ಸಹ ಆತನು ಹೇಳಬೇಕಾದ್ರೆ ಕಡಿದ ಒಂದು ಮರದಿಂದ ಆತನು ಏನು ಮಾಡ್ತಾನೆ, ಆ ಒಂದು ಕನಸಿನ ಅರ್ಥವನ್ನು ದಾನಿಯೇಲನು ತಿಳಿಸಿದಾಗಲೂ ಸಹ ಆತನು ಏನು ಮಾಡಲಿಲ್ಲ, ಆ ಒಂದು ಅದನ್ನು ತಗೊಳ್ಳಿಲ್ಲ, ತನ್ನ ಮನಸ್ಸಿಗೆ ತಗೊಳ್ಳಿಲ್ಲ, ತನ್ನನ್ನು ತಾನು ಹೆಚ್ಚಿಸ್ಕೊಂಡು. ಅದಕ್ಕೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಪಾಪಗಳನ್ನು ನಾಶಗೊಳಿಸು, ಬಡವರಿಗೆ ಕರುಣೆಯನ್ನು ತೋರಿಸು, ಅಪರಾಧವನ್ನು ಧ್ವಂಸ ಮಾಡು. ಆದರೂ ನೆಬೂಕದ್ನೆಚ್ಚರನು ನಿರಾಕರಿಸಿದನು ಎಂಬುದಾಗಿ ಅದರಲ್ಲಿ ವಾಕ್ಯ ಭಾಗದಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ನೆಬೂಕದ್ನೆಚ್ಚರನು ಅದನ್ನು ನಿರಾಕರಿಸ್ತಾನೆ, ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾನೆ. ಆದ್ದರಿಂದ ಮನುಷ್ಯನಿಂದ ತಳ್ಳಲ್ಪಟ್ಟು ಅವನೇನು ಮಾಡ್ತಾನೆ, ಪ್ರಾಣಿಗಳಲ್ಲಿ ದನಗಳಂತೆ ಹುಲ್ಲುಗಳನ್ನು ಮೇಯೋದನ್ನು ಆತನು ನೋಡ್ತಾ ಇದ್ದಾನೆ. ದನಗಳಂತೆ ಆತನು ಹುಲ್ಲನ್ನು ಮೇಯೋದಕ್ಕೆ ಆತನನ್ನು ತಳ್ಳುವಂಥದ್ದಾಗಿರ್ತದೆ. ಆದ್ದರಿಂದ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿಕೊಂಡಂಥವನಾಗಿದ್ದಾನೆ ಎಂಬುದಾಗಿ. ಯಾರು ತನ್ನನ್ನು ತಾನು ಹೆಚ್ಚಾಗಿ ಭಾವಿಸಿಕೊಳ್ತಾನೋ, ಯಾರು ತಾನು ಅಲ್ಪನಾಗಿದ್ದರೂ ನಾನು ಬಹಳ ದೊಡ್ಡವನು ಎಂಬುದಾಗಿ ಆತನ ನೆನೆಸ್ಕೊಳ್ತಾನೋ ಅವನು ತನ್ನನ್ನು ತಾನು ಮೋಸಗೊಳಿಸಿಕೊಳ್ಳುವಂಥವನಾಗಿದ್ದಾನೆ ಎಂಬುದಾಗಿ.
ಯಾಕೆಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್ ಎಂಬುದಾಗಿ. ಹೆಮ್ಮೆಯು ನಾಶನಕ್ಕೆ ಮುಂಚಾಗಿ ಹೋಗುತ್ತದೆ. ಯಾರಲ್ಲಿ ಈ ಒಂದು ಹೆಮ್ಮೆ ಅನ್ನೋಂಥದ್ದು ಹುಟ್ಟುತ್ತದೋ, ಯಾರಲ್ಲಿ ಈ ಗರ್ವ ಅನ್ನೋಂಥದ್ದು ಹುಟ್ಟುತ್ತದೋ, ಅದು ಅವರನ್ನು ನಾಶನಕ್ಕೆ ತಳ್ಳುವಂಥದ್ದಾಗಿರ್ತದೆ. ಇಲ್ಲಿ ನೆಬೂಕದ್ನೆಚ್ಚರನು ಸಹ ತನ್ನನ್ನು ತಾನು ಗರ್ವಿಷ್ಠನನ್ನಾಗಿ ಮಾಡಿಕೊಂಡು ತಾನು ಕಟ್ಟಿದಂಥ ಪಟ್ಟಣಕ್ಕೆ ನಾನು ಕಟ್ಟಿದೆನು ಎಂಬುದಾಗಿ ಆತನು ಹೇಳಿಕೊಳ್ಳೋದನ್ನು ನೋಡ್ತೇನೆ. ದೇವರು ಮಾಡಿದಂಥ ಉಪಕಾರಗಳನ್ನು ಮರೆತು ತನ್ನನ್ನು ತಾನು ಆತನು ಹೆಚ್ಚಿಸಿಕೊಂಡನು. ಆದ್ದರಿಂದ ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯೋದನ್ನು ನಾವು ನೋಡುವಂಥವರಾಗಿದ್ದೇವೆ. ಎರಡನೇದಾಗಿ ಉಜ್ಜೀಯನನ ಕುರಿತು ನಾವು ನೋಡಬೇಕಾದ್ರೆ 2 ಪೂರ್ವಕಾಲ ವೃತ್ತಾಂತದಲ್ಲಿ ಉಜ್ಜೀಯನನ ಕುರಿತು ಅನೇಕ ಸಂಗತಿಗಳನ್ನು ಕೊಡಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು ಎಂಬುದಾಗಿ. ಅವನು 8ನೇ ಒಂದು ವರ್ಷಕ್ಕೆ ಅದನ್ನು ರಾಜ್ಯಭಾರಕ್ಕೆ ಬರ್ತಾನೆ. ಅಲ್ಲಿಂದ ದೇವರು ಪ್ರತಿಯೊಂದೊಂದು ಹಂತದಲ್ಲಿ ಉಜ್ಜೀಯನಿಗೆ ಅನೇಕ ರೀತಿಯಲ್ಲಿ ಆತನಿಗೆ ಸಹಾಯವನ್ನು ಮಾಡ್ತಾನೆ. ಆತನಿಗೆ ಯುದ್ಧಗಳಲ್ಲಿ ಅವನಿಗೆ ದೇವರ ಸಹಾಯವು ದೊರಕಿತು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ದೇವರಾದ ಯೆಹೋವನನ್ನು ಆತನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಬಲಿಷ್ಠನಾಗುವವರೆಗೂ ಅವನು ಆಶ್ಚರ್ಯಕರವಾದಂತಹ ಸಹಾಯವನ್ನು ದೇವರಿಂದ ಹೊಂದಿದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಅವನ ಕೀರ್ತಿಯು ಇಡೀ ದೇಶದ ಮೂಲೆ ಮೂಲೆಗೆಲ್ಲ ಹಬ್ಬಿತು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ರೀತಿಯಾಗಿ ದೇವರು ಆತನ ಜೊತೆಗಿದ್ದು, ಆತನ ಅಭಿವೃದ್ಧಿ ಕಾರ್ಯದಲ್ಲಿ ಆತನ ಜೊತೆಗಿದ್ದು, ಆತನ ಯುದ್ಧಗಳಲ್ಲಿ ಆತನ ಜೊತೆಗಿದ್ದನು. ಆತನ ಕೀರ್ತಿಯು ಪ್ರತಿ ದೇಶದಲ್ಲಿ ಹರಡುವ ತನಕ ದೇವರು ಜೊತೆಗಿದ್ದನು. ಅದನ್ನು ಉಜ್ಜೀಯನು ಮರೆತು ಬಿಟ್ಟನು. ಆದರೆ ಅವನು ಬಲಿಷ್ಠನಾದ ಮೇಲೆ, ಯಾವಾಗ ಸೈನ್ಯವನ್ನು ಕುರಿತು ಬಲಿಷ್ಠನಾದನೋ, ಆ ಬಲಿಷ್ಠನಾದ ಮೇಲೆ ಆತನು ಗರ್ವಿಷ್ಠನಾಗಿ ಆತನು ಏನು ಮಾಡಿದನು, ಭ್ರಷ್ಟನಾದನು ಎಂಬುದಾಗಿ. ಮಹಾಯಾಜಕನು ಮಾಡಬೇಕಾದಂಥ ಕೆಲಸವನ್ನು ತಾನು ಮಾಡುವುದಕ್ಕೆ ಮುಂದಾಗಿ ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇನೆ. ಅವರು ಅನೇಕ ಜನರ ಯಾಜಕರು ಇದ್ದಾಗಲೂ ಸಹ ಆ ಯಾಜಕರ ಮಾತನ್ನು ಕೇಳದೆ ಅವರ ಎದುರುಗಡೆಯಲ್ಲಿ ಅವನು ಕೋಪದಿಂದ ಅವರೊಟ್ಟಿಗೆ ವಾದ ಮಾಡೋದನ್ನು ನಾವು ನೋಡ್ತೀವಿ. ಧೂಪವೇದಿಯ ಬಳಿಯಲ್ಲಿಯೇ ಯಾಜಕರೊಡನೆ ಇವನು ಸಿಟ್ಟಿನಿಂದ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ತಕ್ಷಣವೇ ದೇವರ ಶಾಪವು ಅವನಿಗೆ ತಟ್ಟಲ್ಪಟ್ಟಿತು. ಏನಪ್ಪ ಅಂತಂದರೆ ಅವನಿಗೆ ಕುಷ್ಠವು ಹತ್ತಿತು ಎಂಬುದಾಗಿ, ತಕ್ಷಣವೇ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವಾಗ ಗರ್ವಿಷ್ಠರಾಗಿ ಭ್ರಷ್ಟರಾಗುತ್ತೇವೋ ಅದು ತಕ್ಷಣವೇ ನಮಗೆ ಖಂಡಿತವಾಗಿ ದೇವರ ಶಾಪವು ತಟ್ಟುವಂಥದ್ದಾಗಿರ್ತದೆ. ನಾವು ಯಾವಾಗ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನ ನಾವು ಮಾಡ್ತೀವೋ ಅದು ತಕ್ಷಣವೇ ಅಲ್ಲಿ ಕಾರ್ಯನಿರತವಾಗೋದನ್ನು ನಾವು ನೋಡ್ತೀವಿ. ಸಾಯುವವರೆಗೂ ಹಿಜ್ಕೀಯನು ಕುಷ್ಠರೋಗಿಯಾಗಿ ಎಲ್ಲರಿಂದ ಬಹಿಷ್ಕಾರ ಹೊಂದೋದನ್ನು ನಾವು ನೋಡುವಂಥವರಾಗಿದ್ದೇವೆ. ಭ್ರಷ್ಟತೆಯಿಂದ ಬಹಿಷ್ಣತೆಯ ಕಡೆಗೆ ಈತನು ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವು ಈ ಒಂದು ಗರ್ವವು ಯಾವ ರೀತಿಯಾಗಿ ನಾಶನಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಎಂಬುದಾಗಿ ನಾವು ಕಲಿತಿದ್ದೇವೆ. ನಮ್ಮ ಸೌಂದರ್ಯದ ಮೂಲಕ ನಾವು ಗರ್ವಿಷ್ಠರಾಗಿ ನಾವು ಮೆರೆಯಬಾರ್ದು. ನಮ್ಮ ಒಂದು ಜ್ಞಾನದ ಮೂಲಕವಾಗಿ ನಾವು ಗರ್ವಿಷ್ಠರಾಗಿ ನಾವು ಮೆರೆಯಬಾರ್ದು. ನಮ್ಮ ಒಂದು ಸ್ಥಾನ ಮಾನ ಅಧಿಕಾರದಲ್ಲಿ ನಾವು ಗರ್ವಿಷ್ಠರಾಗಿ ಮೆರೆಯಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇಲ್ಲಿ ಇನ್ನೂ ಅನೇಕ ಜನರ ಉದಾಹರಣೆಗಳನ್ನು ನಮ್ಮ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರೋದನ್ನು ನಾವು ನೋಡ್ತೀವಿ. ಅನೇಕ ಜನರು ಗರ್ವಿಷ್ಠರಾಗಿ ಭ್ರಷ್ಟರಾಗಿರೋದನ್ನು ನಾವು ನೋಡ್ತೀವಿ. ಅದರಿಂದ ಅದು ನಾಶನಕ್ಕೆ ಹೋಗುವಂತಹ ಬಾಗಿಲನ್ನು ಅದು ನಮಗೆ ತೋರಿಸುವಂಥದ್ದಾಗಿರ್ತದೆ. ಗರ್ವವು ಯಾವಾಗಲೂ ನಾಶನಕ್ಕೆ ನಮ್ಮನ್ನು ಎಳೆದುಕೊಂಡು ಹೋಗುವಂಥದ್ದಾಗಿರ್ತದೆ. ಆದ್ದರಿಂದ ನಮ್ಮ ಒಂದು ನಾಶನವನ್ನು ಕುರಿತು ನಾವೇ ನಮ್ಮ ಒಂದು ನಡವಳಿಕೆಗಳಲ್ಲಿ ನಮ್ಮ ನಾಶನವನ್ನು ನಾವು ತೋರಿಸಿಕೊಡಬಾರದು ಎಂಬುದಾಗಿ ನಾವು ಹೇಳ್ತೇವೆ. ಹೆಮ್ಮೆಯನ್ನು ನಾವು ಪಟ್ಟುಕೊಳ್ಳಬಾರ್ದು. ನಮ್ಮನ್ನು ಕುರಿತು ನಾವೇ ಹೆಮ್ಮೆಯನ್ನು ಪಟ್ಟುಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ. ಸೊಕ್ಕಿನ ಕಣ್ಣು ಉಬ್ಬಿದ ಹೃದಯ ದೇವರಿಗೆ ಅಸಹ್ಯವಾಗಿದೆ ಪ್ರಿಯರೇ. ಆದ್ದರಿಂದ ನಮ್ಮ ಈ ಒಂದು ಸೊಕ್ಕನ್ನು ನಾವು ತೆಗೆದು ಹಾಕಬೇಕು. ನಮ್ಮ ಹೃದಯವನ್ನು ಆತ್ಮೀಕವಾಗಿ ನಾವು ದೇವರಿಗೋಸ್ಕರವಾಗಿ ನಾವು ಒಪ್ಪಿಸಿಕೊಡಬೇಕಾಗಿದೆ. ನಾವು ಆತ್ಮೀಕವಾಗಿ ನಾವು ಬೆಳೆಯಬೇಕಾಗಿದೆ. ನಾವು ಹೆಮ್ಮೆ ಪಟ್ಟುಕೊಳ್ಳೋದಾದರೆ ಅದನ್ನು ದೇವರಲ್ಲಿಯೇ ನಾವು ಹೆಮ್ಮೆಯನ್ನು ಪಟ್ಟುಕೊಳ್ಳಬೇಕಾಗಿದೆ. ನಮ್ಮ ಹೃದಯ, ನಮ್ಮ ತನು, ಮನ, ಧನಗಳನ್ನು ನಾವು ದೇವರಿಗೋಸ್ಕರವಾಗಿ ನಾವು ಒಪ್ಪಿಸಿಕೊಡಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದ ಇಲ್ಲಿ ಅನೇಕ ವಾಕ್ಯ ಭಾಗಗಳನ್ನು ನಾವು ನೋಡಿದ್ದೇವೆ. ಅನೇಕ ರೀತಿಯಾದಂಥ ಹೆಮ್ಮೆ ಪಟ್ಟುಕೊಂಡಂಥ ಜನರನ್ನು ಸಹ ನಾವು ನೋಡಿದ್ದೇವೆ. ಹೆಮ್ಮೆಯಿಂದ ಅವರು ಯಾವ ರೀತಿಯಾಗಿ ನಾಶನಕ್ಕೆ ಅವರು ನಡೆಸಲ್ಪಟ್ಟರು ಎಂಬುದಾಗಿ ಸಹ ನಾವು ನೋಡಿದ್ದೇವೆ. ಅನೇಕ ಉದಾಹರಣೆಗಳನ್ನು ಸಹ ನಾವು ಸತ್ಯವೇದದಲ್ಲಿ ನಾವು ನೋಡಿದ್ದೇವೆ. ದೇವರು
ದೇವರು ಯಾವಾಗಲೂ ಸೈತಾನನ ಏನು ಮಾಡ್ತಾನೆ, ಎಲ್ಲವನ್ನು ಇಚ್ಛೆ ಕೇಂದ್ರಿತವಾಗಿ ಆತನು ಮಾಡೋದನ್ನು ನಾವು ನೋಡ್ತೇವೆ. ಆದರೆ ದೇವರು ಯಾವಾಗಲೂ ಎಲ್ಲ ಇಚ್ಛೆಗಳನ್ನ ಇತರರಿಗಾಗಿ ಆತನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಯಾವ ರೀತಿಯಾಗಿ ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡು, ನಾನು ಏನು ಮಾಡಿದ್ದೇನೆ, ಸೇವೆಯನ್ನು ಮಾಡುವುದಕ್ಕೆ ನಾನು ಬಂದಿದ್ದೇನೆ, ನಾನು ಸೇವೆಯನ್ನು ಮಾಡಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ, ನನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ ಬೋಗುಣಿಯಲ್ಲಿ ನೀರನ್ನು ತೆಗೆದುಕೊಂಡು ಆತನು ಶಿಷ್ಯರ ಕಾಲುಗಳನ್ನು ತೊಳೆಯುವಷ್ಟು ತನ್ನನ್ನು ತಾನು ಆತನು ತಗ್ಗಿಸಿಕೊಂಡನು. ತನ್ನ ಪ್ರಾಣವನ್ನು ನಮ್ಮೆಲ್ಲರಿಗೋಸ್ಕರವಾಗಿ ಕೊಡುವಂಥ ಮಟ್ಟಿಗೆ ಆತನ ಏನು ಮಾಡ್ತಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳೋದನ್ನು ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಇದೇ ರೀತಿಯಾದಂಥ ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ಅನೇಕ ಬಾರಿ ನಾವು ನೋಡೋದನ್ನು ನಾವು ನೋಡ್ತೀವಿ. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ನಿಮ್ಮನ್ನು ತಗ್ಗಿಸ್ಕೊಂಡ್ರೆ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಆತನು ತಾನೇ ಏರಿಸಲ್ಪಡುವನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಅನೇಕ ಉದಾಹರಣೆಗಳನ್ನ, ಹಿಜ್ಕೀಯನ ಉದಾಹರಣೆಯನ್ನು ನಾವು ತೆಗೆದುಕೊಂಡಿದ್ದೇವೆ, ನೆಬೂಕದ್ನೆಚ್ಚರನ ಉದಾಹರಣೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಇವರಿಬ್ಬರು ಯಾವ ರೀತಿಯಾಗಿ ತಮ್ಮ ಒಂದು ಜ್ಞಾನವನ್ನು ಕುರಿತಾಗಿ, ತಮ್ಮ ಒಂದು ಸೌಂದರ್ಯವನ್ನು ಕುರಿತಾಗಿ, ತಮ್ಮ ಒಂದು ಅಧಿಕಾರವನ್ನು ಕುರಿತಾಗಿ ಗರ್ವಿಷ್ಠರಾದರು. ಯಾವ ರೀತಿಯಾಗಿ ಆ ಗರ್ವವು ಅವರನ್ನು ನಾಶನಕ್ಕೆ ನಡೆಸಿತು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ಪ್ರತಿಯೊಂದೊಂದು ವಚನಗಳು ನಮ್ಮನ್ನು ಒಂದು ಗರ್ವದಿಂದ ನಮ್ಮನ್ನು ಏನು ಮಾಡ್ತದೆ, ನೀತಿಯತ್ತ ನಡೆಸುವಂಥದ್ದಾಗಿರ್ತದೆ. ಆದ್ದರಿಂದ ನಾವು ಗರ್ವದ ಹೃದಯವನ್ನು ನಾವು ಬಿಟ್ಟು, ನಾಶನದ ಮಾರ್ಗವನ್ನು ಬಿಟ್ಟು, ನಾವು ನಿತ್ಯ ಜೀವವನ್ನು ಪಡೆಯುವಂಥ ಮಾರ್ಗವನ್ನು ನಾವು ಪಡೆಯುವಂಥವರಾಗಿರಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಇತರರಿಗೆ ಮೆಚ್ಚುಗೆಯಾಗಿ, ದೇವರಿಗೆ ಮೆಚ್ಚುಗೆಯಾಗಿರುವಂಥ ಜೀವಿತವನ್ನು ನಾವು ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ ಎಂಬುದಾಗಿ. ನಮ್ಮ ಎಲ್ಲ ಅಹಂಕಾರಗಳನ್ನು ನಾವು ತಗ್ಗಿಸ್ಕೊಳ್ಬೇಕು. ನಮ್ಮ ಎಲ್ಲ ಸೌಂದರ್ಯದ ಬಗ್ಗೆ ಇರುವಂಥ ಸೊಕ್ಕನ್ನು, ಗರ್ವವನ್ನು ನಾವು ತಗ್ಗಿಸ್ಕೊಳ್ಬೇಕು. ನಮ್ಮ ಒಂದು ಜ್ಞಾನದ ಬಗ್ಗೆ ಇರುವಂಥ ಗರ್ವವನ್ನು ನಾವು ತಗ್ಗಿಸ್ಕೊಳ್ಬೇಕು. ಮತ್ತು ನಮ್ಮ ಅಧಿಕಾರದ ಬಗ್ಗೆ ಇರುವಂಥ ಗರ್ವವನ್ನು ನಾವು ತಗ್ಗಿಸ್ಕೊಳ್ಬೇಕು. ದೇವರ ವಾಕ್ಯ ಇವೆಲ್ಲವುಗಳನ್ನು ನಮಗೆ ಕ್ಲಿಯರ್ ಆಗಿ ನಮಗೆ ಹೇಳ್ತಾ ಇದೆ. ಏನಪ್ಪ ಅಂತಂದರೆ, ನಿಮ್ಮ ಗರ್ವವನ್ನು ಬಿಟ್ಟು ಬಿಡ್ರಿ. ಈ ಎಲ್ಲ ಆತ್ಮಿಕ ಸೊಕ್ಕು ನಮ್ಮನ್ನು ಪರಲೋಕಕ್ಕೆ ಹೋಗುವಂಥ ಬಾಗಿಲುಗಳನ್ನು ಅದು ಮುಚ್ಚುವಂಥದ್ದಾಗಿರ್ತದೆ. ನಮ್ಮನ್ನು ನಾಶನದ ಕಡೆಗೆ, ಅಂದರೆ ನರಕದ ಕಡೆಗೆ ನಡೆಸುವಂಥ ಒಂದು ಸೊಕ್ಕು ಈ ಒಂದು ಹೆಮ್ಮೆಯಕ್ಕೆ ಇರ್ತದೆ. ಆದ್ದರಿಂದ ನಮ್ಮ ಒಂದು ಹೆಮ್ಮೆಯನ್ನು ನಾವು ಬಿಟ್ಟು ಬಿಡಬೇಕು. ನಾವು ಸಂತೋಷ ಪಡುವುದಾದರೂ ಯೆಹೋವನಲ್ಲೇ ನಾವು ಸಂತೋಷ ಪಡಬೇಕು. ನಾವು ಹೆಮ್ಮೆ ಪಡುವುದಾದರೂ ಯೆಹೋವನಲ್ಲಿಯೇ ನಾವು ಹೆಮ್ಮೆಯನ್ನು ಪಡಬೇಕು ಎಂಬುದಾಗಿ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ. ಈ ಎಲ್ಲ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಈ ದಿನದಲ್ಲಿ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳೋಣ. ನಾವು ಯಾವ ವಿಚಾರದಲ್ಲಿ ನಾವು ಗರ್ವಿಷ್ಠರಾಗಿದ್ದೇವೆ? ನಾವು ಯಾವ ವಿಚಾರದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಾ ಇದ್ದೇವೆ? ನಮ್ಮ ಯಾವ ವಿಚಾರಗಳು ದೇವರಿಗೆ ಅಸಹ್ಯವಾಗಿ ತೋರಿಸ್ತಾ ಇದೆ? ಯಾವ ವಿಚಾರಗಳಲ್ಲಿ ದೇವರು ನಮ್ಮನ್ನು ಸಹಿಸಿಕೊಳ್ತಾ ಇಲ್ಲ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಸೌಂದರ್ಯ ವಿಚಾರದಲ್ಲಿ ನಾವು ಗರ್ವಿಷ್ಠರಾಗಿದ್ದೇವಾ? ನಮ್ಮ ಅಧಿಕಾರದ ವಿಚಾರದಲ್ಲಿ ಗರ್ವಿಷ್ಠರಾಗಿದ್ದೇವಾ? ಅಥವಾ ನಮ್ಮ ಜ್ಞಾನದ ವಿಚಾರದಲ್ಲಿ ನಾವು ಗರ್ವಿಷ್ಠರಾಗಿದ್ದೇವಾ? ಅಥವಾ ನಾವು ಮಾಡಿದಂಥ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ನಾವು ಗರ್ವಿಷ್ಠರಾಗಿದ್ದೇವ? ನಮ್ಮ ಮನಸ್ಸು ಅದರಲ್ಲಿ ಉಬ್ಬಿಕೊಂಡಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಇವತ್ತು ನಿಮ್ಮ ಹೃದಯಗಳಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮೊಟ್ಟಿಗೆ ಇರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಗರ್ವವನ್ನು ಕುರಿತಾಗಿ ನಾವು ಅನೇಕ ದೇವರ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಯಾವ ರೀತಿಯಾಗಿ ಸೈತಾನನು ತನ್ನ ಸೌಂದರ್ಯವನ್ನು ಕುರಿತಾಗಿ ಗರ್ವವನ್ನು ಪಟ್ಟನು, ತನ್ನ ಒಂದು ಅಧಿಕಾರವನ್ನು ಕುರಿತಾಗಿ ಗರ್ವವನ್ನು ಪಟ್ಟನು, ತನ್ನ ಒಂದು ಜ್ಞಾನವನ್ನು ಕುರಿತಾಗಿ ಆತನು ಗರ್ವವನ್ನು ಪಟ್ಟನು ತಂದೆಯೇ. ಅದೇ ರೀತಿಯಾದಂಥ ಗರ್ವವು ನಮ್ಮ ಹೃದಯಗಳಲ್ಲಿ ಇರುವುದಾದರೆ ನೀನು ತಾನೇ ಸ್ವಾಮಿ ನಮ್ಮ ಹೃದಯಗಳನ್ನು ಮುಟ್ಟು ಸ್ವಸ್ಥಪಡಿಸು ತಂದೆಯೇ. ಆ ಎಲ್ಲ ಗರ್ವವನ್ನು ಸ್ವಾಮಿ ನಾವು ಬಿಟ್ಟು ನಿನಗಾಗಿ ಸ್ವಾಮಿ ನಾವು ಜೀವಿಸ್ಲಿಕ್ಕೆ ಆಗುವಂತೆ ನೀನು ಕಾಯ್ದು ಕಾಪಾಡಿ ನಡೆಸಪ್ಪ ತಂದೆಯೇ. ನಮ್ಮ ಎಲ್ಲ ಗರ್ವವನ್ನು ತೆಗೆದು ಹಾಕಿ ಶಾಂತಿಯನ್ನು, ಸಮಾಧಾನವನ್ನು, ಪ್ರೀತಿಯನ್ನು, ಅನ್ಯೋನ್ಯತೆಯನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಬರಮಾಡಬೇಕೆಂದು ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ. ಆಮೇನ್.